ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಬೆಂಗಳೂರು ಕೇಂದ್ರ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ಗೆ ದಿನೇಶ್ ಗುಂಡೂರಾವ್ ಸಾಥ್ ನೀಡಿದ್ದಾರೆ. ಶೇಷಾದ್ರಿಪುರಂ ನೆಹರು ಪಾರ್ಕ್ನಲ್ಲಿ ಮತಯಾಚನೆಯನ್ನ ಮಾಡಿದ್ರು. ಈ ಬಾರಿ ಗೆಲ್ಲುವ ವಿಶ್ವಾಸವನ್ನ ಸಹ ವ್ಯಕ್ತಪಡಿಸಿದ್ದಾರೆ ಮನ್ಸೂರ್ ಅಲಿ ಖಾನ್. ನಾನು ಹೊಸಬನಾದ್ರೂ ಕಾಂಗ್ರೆಸ್ ಯೋಜನೆ ಜನರಿಗೆ ತಲುಪಿದೆ. ಜನರಿಂದ ನನಗೆ ಉತ್ತಮ ರೆಸ್ಪಾನ್ಸ್ ಬರ್ತಾ ಇದೆ. ಬೆಂಗಳೂರು ಕೇಂದ್ರದ ಜನ ಇಲ್ಲಿನ ಎಂಪಿಯನ್ನೇ ನೋಡಿಲ್ಲ. ಜನರೊಂದಿಗೆ ಸಂಸದರ ಒಡನಾಟವೇ ಇಲ್ಲ. ಅನುದಾನ ವಿಚಾರವಾಗಿ ಮಾತನಾಡುವ ಧೈರ್ಯ ಇಲ್ಲ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ದೇಶದಾದ್ಯಂತ ಚುನಾವಣೆ ಕಾವು ಹೆಚ್ಚಾಗಿರ್ತಕ್ಕಂಥದ್ದು, ಬೆಂಗಳೂರಿನಲ್ಲೂ ಕೂಡ ಪ್ರಚಾರದ ಅಬ್ಬರ ಜಾಸ್ತಿ ಆಗಿರ್ತಕ್ಕಂಥದ್ದು. ಅಭ್ಯರ್ಥಿಗಳು ಎಲ್ಲರೂ ಕೂಡ ಪ್ರಚಾರದಲ್ಲಿ ತೊಡಗಿದ್ದಾರೆ. ಬೆಳ್ಳಂಬೆಳಗ್ಗೆ ಬೆಂಗಳೂರಿನ ಲೋಕಸಭಾ ಕ್ಷೇತ್ರದಿಂದ ಇದೀಗ ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಮನ್ಸೂರ್ ಅಲಿ ಖಾನ್ ಅವರು ಪ್ರಚಾರದಲ್ಲಿ ತೊಡಗಿರ್ತಕ್ಕಂಥದ್ದು. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಏನ್ ಹೇಳ್ತಾರೆ. ಸರ್, ಹೊಸದಾಗಿ ಜನರನ್ನ ಪರಿಚಯ ಮಾಡ್ಕೋಬೇಕು, ಹೊಸದಾಗಿ ಮತವನ್ನು ಕೂಡ ಕೇಳಬೇಕು. ಎಷ್ಟು ಚಾಲೆಂಜಿಂಗ್ ಆಗಿದೆ ನಿಮಗೆ? ಇದು ಏನು ಚಾಲೆಂಜಿಂಗ್ ಇಲ್ಲ, ಯಾಕಂದರೆ ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ. ನಮ್ಮ MLA ಸಾಹೇಬರು ದಿನೇಶ್ ಗುಂಡೂರಾವ್ ಸಾಹೇಬರು ಎಲ್ಲ ಕೆಲಸ ಮಾಡಿದೆ. ಮತ್ತು ಇಲ್ಲಿ ನಾನು ಪ್ರಚಾರ ಮಾಡ್ತಾ ಇರೋದು ತಾವು ನೋಡಿದ್ದೀರಾ, 3 ಟರ್ಮ್ಸ್ MP ಇದ್ದಾರೆ. ಅವ್ರಿಗೆ ಎಷ್ಟು ಜನ ನೋಡಿದ್ದಾರೆ ಇಲ್ಲಿ, ಅವರು ನ್ಯೂ ಫೇಸ್ ಅಂತ ಹೇಳ್ಬೋದು. 3 ಟರ್ಮ್ಸ್ MP, ಬಟ್ ಯಾರು ಕಾಣಿಲ್ಲ. ಎಲ್ಲಿ ಹೋದ್ರೂ MP ಅವರು ಎಲ್ಲಿ ಇದ್ದಾರೆ ಅಂತ ಕೇಳ್ತಾರೆ. ಅದಕ್ಕೆ ನನ್ನ ಒಬ್ಬ ಯುವಕ, ಒಂದು ವಿಷನ್, ಒಂದು ಪ್ಲ್ಯಾನ್ ಇದೆ. ಮತ್ತು ನಾನು ಜನರ ಮಧ್ಯ ಇಲ್ಲಿ ನಾನು ಕೆಲಸ ಮಾಡ್ತೀನಿ. ಇಲ್ಲಿ ಜನರ ಕೆಲಸ ಮಾಡ್ತೀನಿ. ಪಾರ್ಲಿಮೆಂಟ್ ಇದ್ದರೆ ಪಾರ್ಲಿಮೆಂಟ್ನಲ್ಲಿ ನಮ್ಮ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಮತ್ತು ಕರ್ನಾಟಕ ಹಿತದಲ್ಲಿ ಮಾತಾಡ್ತೀನಿ. ಆ ಥರ ನಾನು ಕೆಲಸ ಮಾಡ್ತೀನಿ ಅಂತ. ಸೊ ಜನಗಳ ಮಧ್ಯೆ ಹೋಗ್ತಾ ಇದ್ದೀರಾ, ಇವಾಗ ಯಾವ ರೀತಿಯಾಗಿ ರೆಸ್ಪಾನ್ಸ್ ಬರ್ತಾ ಇದೆ? ಯಾವುದಾದ್ರು ಬೇಡಿಕೆಗಳನ್ನು ನಿಮ್ಮ ಹತ್ರ ಇಡ್ತಾ ಇದ್ದಾರಾ? ನೀವು ಯಾವ ರೀತಿ ಭರವಸೆಗಳನ್ನ ಕೊಡ್ತಿದ್ದೀರಾ? ಹೋಗುವಾಗ ಫಸ್ಟ್ ಜನ ಕೇಳೋದು MP ಅವರು ಎಲ್ಲಿದ್ದಾರೆ, ಡೆವಲಪ್ಮೆಂಟ್ ಏನಾಗಿದೆ, ಸಮಸ್ಯೆ, ಟ್ರಾಫಿಕ್ ಸಮಸ್ಯೆ ಇದೆ, ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ಇದೆ. ಸೊ ಮೇನ್ಲಿ MP ಕೆಲಸ ಏನು, ಅವರು ಬ್ರಿಡ್ಜ್ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ಸೆಂಟರು, ಅವರು ಅಲ್ಲಿ ಪ್ರೆಷರು ಅದೆಲ್ಲ ಬಿಲ್ಡ್ ಮಾಡಿ ಸ್ಟೇಟ್ಗೆ ಏನು ಫಂಡ್ಸ್ ಸ್ಟೇಟ್ಗೆ ಬರಬೇಕು ಅದು ಸ್ಟೇಟ್ ಕಾಂಟ್ರಿಬ್ಯೂಷನ್ ತಗೊಂಡು ಬರಬೇಕು. ಅದು ಅವ್ರೆಲ್ಲರಿಗೆ ಭಯ ಇದೆ, ಅವರು ಮಾತಾಡಲ್ಲ. ನಮ್ಮ ಟ್ಯಾಕ್ಸ್ ಇಶ್ಯೂನಲ್ಲಿನೂ ಅವರು ಏನು ಕರ್ನಾಟಕ ಹಿತದಲ್ಲಿ ಯಾರು ಸಪೋರ್ಟ್ ಮಾಡಲ್ಲ. PC ಮೋಹನ್ ಅವರು ಏನೂ ಸಪೋರ್ಟ್ ಮಾಡಿಲ್ಲ. ಅದಕ್ಕೆ ಇದೆಲ್ಲ ಒಂದು ಸವಾಲಿದೆ ಜನರ ಮನಸ್ಸಿನಲ್ಲಿ. ನೀವು ಪ್ರಮುಖವಾಗಿ ಯಾವ ಭರವಸೆಯನ್ನು ನಿಮ್ಮ ಕ್ಷೇತ್ರದ ಮತದಾರರಿಗೆ ನೀಡ್ತೀರಾ? ಯಾಕಂದರೆ ನಿಮಗೆ ಓಟ್ ಹಾಕಬೇಕಂತ ಅಂದಾಗ ಅವರು ಒಂದು ಆಲೋಚನೆಯನ್ನು ಇಟ್ಕೊಂಡಿರಬೇಕು. ಸೊ ನೀವೇ ಹೇಳ್ದಂಗೆ ನೀವು ಯಂಗ್ಸ್ಟರ್ ಇದ್ದೀರಾ, ಅವರ ಮುಂದೆ ಹೋಗ್ತಾ ಇದ್ದೀರಾ. ಯಾವ ಭರವಸೆಯೊಂದಿಗೆ ಹೋಗ್ತಿದ್ದೀರಾ? ಯಾವ ಭರವಸೆಯನ್ನು ನೀಡ್ತಾ ಇದ್ದೀರಾ? ನಾನು ಏನು ಭರವಸೆ ಕೊಡೋದಂದರೆ ಡೆವಲಪ್ಮೆಂಟ್, ಬ್ಯಾಂಗ್ಳೂರ್ ಸಿಟಿ ಡೆವಲಪ್ಮೆಂಟು, ಮತ್ತು ಒಳ್ಳೆಯ ಎಡ್ಯುಕೇಷನ್ ಸಿಸ್ಟಮು, ಹೆಲ್ತ್ ಕೇರ್ ಸಿಸ್ಟಮ್, ಮತ್ತು ಕರ್ನಾಟಕದ ಹಕ್ಕು ಏನಿದೆ, ಬೆಂಗಳೂರು ಸೆಂಟ್ರಲ್ದು ಏನು ಹಕ್ಕಿದೆ ಟ್ಯಾಕ್ಸಸ್ನಲ್ಲಿ, ಅದು ನಾನು ಸೆಂಟ್ರಲ್ ಗೌರ್ಮೆಂಟ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿ, ಮತ್ತು ಅದು ಏನು ನಮ್ಮ ಹಕ್ಕಿದೆ ಕರ್ನಾಟಕಕ್ಕೆ ಅದು ತಗೊಂಡು ಬರಬೇಕು. ಆ ಹಣ ಬಂದ್ರೇ, ಸ್ಟೇಟ್ ಹಣ ಇರುತ್ತೆ, ಸೆಂಟ್ರಲ್ ಹಣ ಇದ್ರೂ ಅಲ್ಲೇ ಡೆವಲಪ್ಮೆಂಟ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಸಬರ್ಬನ್ ರೈಲ್ ಏನಾಗಿದೆ, ಮೆಟ್ರೋ ಒನ್ ಆಫ್ ದ ಸ್ಲೋಯೆಸ್ಟ್ ಮೆಟ್ರೋಸ್, ಬಸ್ ಫೀಡರ್ ಸಿಸ್ಟಮ್ ಮೇಲಿದೆ. ಸೊ ಇದೆಲ್ಲ ಸೆಂಟ್ರಲ್ ಫಂಡ್ಸ್ ಬೇಕಾಗುತ್ತೆ. ನಾನು ಕೇಳ್ತಾ ಇರೋದು, ಮೊನ್ನೆ ಹೇಳಿದ್ರು 3000 crores ಔಟರ್ ರಿಂಗ್ ರೋಡ್ಗೆ ಸ್ಯಾಂಕ್ಷನ್ ಮಾಡಿದ್ದೀವಿ, ಎಲ್ಲಿದೆ ಹಣ? ಲೇಕ್ ಡೆವಲಪ್ಮೆಂಟ್ ಮತ್ತು ವಾಟರ್ ಬಾಡೀಸ್ ಡೆವಲಪ್ಮೆಂಟ್ಗೆ 3000 crores ಅಲ್ಲಿ ಮಾತಾಡ್ತಾರೆ. ಅದು ಯಾರು ಅಶ್ಯೂರ್ ಗ್ಯಾರಂಟಿ ಮಾಡಬೇಕದು? ಆ MP ಕ್ಷೇತ್ರಕ್ಕೆ ಅಲಾಟ್ ಮಾಡಿದ್ರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಎಲ್ಲ, ಈ ಫಂಡ್ಸ್ ಬಂದಿದೆಯಲ್ಲ, ಫಂಡ್ಸೇ ಬಂದಿಲ್ಲ. ಸೊ ಇದಿಷ್ಟು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯ ಮಾತು. ಫಂಡ್ ಬರೋ ವಿಚಾರವಾಗಿರ್ಬೋದು, ಅಥವಾ ನಮ್ಮ ಕ್ಷೇತ್ರಕ್ಕೆ ಯಾವುದೇ ರೀತಿಯಾದಂತಹ ಕೇಂದ್ರ ಸರ್ಕಾರದ ಅನುದಾನಗಳು ಬರೋ ವಿಚಾರವಾಗಿರ್ಬೋದು, ಯಾವುದೇ ರೀತಿಯಾದಂತಹ ಮಾತುಕತೆಯನ್ನು ಮಾಡುವಲ್ಲಿ ಇರುವಂತಹ MP ವಿಫಲರಾಗಿದ್ದಾರೆ. ಸೊ ನಾನು ಮುಂದಿನ ದಿನಗಳಲ್ಲಿ ಆಯ್ಕೆಯಾದರೆ ಈ ಕ್ಷೇತ್ರಕ್ಕೆ ಬೇಕಾಗಿರುವಂತಹ ಎಲ್ಲ ಅನುದಾನಗಳನ್ನು ತರುವ ನಿಟ್ಟಿನಲ್ಲಿ ನನ್ನ ಕಾರ್ಯವನ್ನು ನಿರ್ವಹಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.